10 ವರ್ಷಗಳ ನಂತರ ಮತ್ತೆ ನೀಟ್ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಆಫ್ಟರ್ 10 ಇಯರ್ಸ್ ನೀಟ್ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ನೀಟ್ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡಬೇಕು ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಡಿಸೈಡ್ ಮಾಡಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕದ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹಾಗೆ ಏನಾಗಿದೆ ನೀಟ್ ಎಕ್ಸಾಮ್ ರೀಕಂಡಕ್ಟ್ ಮಾಡ್ಲಿಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಯಾಕಂತ ಕೇಳಿದ್ರೆ ಇದರಿಂದ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರುವಂತಹ ಮಾಡಬೇಕು ಅಂತ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಕಂಪ್ಲೀಟ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಗಳಿರುತ್ತೆ. ನಿಮ್ಗೆ ಕಾಮಿಡಿಕೆಗೂ ಗೈಡೆನ್ಸ್ ಇರುತ್ತೆ, KCET ಗೂ ಗೈಡೆನ್ಸ್ ಇರುತ್ತೆ. ಆನ್ಲೈನ್ ಅಲ್ಲೂ ಇದೆ, ನಮ್ದು ಆಫ್ಲೈನ್ ಅಲ್ಲೂ ಇದೆ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ರೇಟಿಗೆ ಕೊಡುವಂತ ಒಂದೇ ಒಂದು ಕೌನ್ಸಿಲಿಂಗ್ ಅಂದ್ರೆ ನಮ್ದು. ದಟ್ ಟು ಸ್ಟ್ಯಾಂಡರ್ಡ್ ಅಂದ್ರೆ ಏನು, ನಿಮ್ಗೆ ಜಸ್ಟ್ ನಿಮ್ಮ ರ್ಯಾಂಕ್ ಅನ್ನ ನೋಡ್ಕೊಂಡು, ಲಾಸ್ಟ್ ಇಯರ್ ನ ಕಟ್ ಆಫ್ ನೋಡ್ಕೊಂಡು ನಿಮ್ಗೆ ಕಾಲೇಜ್ ಅನ್ನ ಕೊಡುವಂತ ಕೌನ್ಸಿಲಿಂಗ್ ಅಲ್ಲ ನಮ್ದು. ಬೇಸ್ಡ್ ಆನ್ ರಿಯಲ್ ಡೇಟಾ. ಆ ಕಾಲೇಜ್ ಒಳ್ಳೇದಿದೆಯಾ ಇಲ್ವಾ, ನಿಮಗೆ ಸಿಗಲಿ, ನಿಮ್ಮ ರ್ಯಾಂಕಿಂಗ್ ಒಂದು 5ರಿಂದ 10 ಕಾಲೇಜ್ ಸಿಗುತ್ತೆ ಅಂತ ಆದ್ರೆ ಆ 5ರಿಂದ 10 ಕಾಲೇಜಲ್ಲಿ ಯಾವ ಕಾಲೇಜ್ ಹೇಗಿದೆ ಅನ್ನೋದರ ರಿಯಲ್ ಡೇಟಾವನ್ನ ಕೊಡುವಂತ ಒಂದು ಕೌನ್ಸಿಲಿಂಗ್. ಇಷ್ಟು ಕಡಿಮೆ ರೇಟಿಗೆ ಕೊಡುವಂತ ಕರ್ನಾಟಕದ ಒನ್ ಅಂಡ್ ಓನ್ಲಿ ಕೌನ್ಸಿಲಿಂಗ್. ದಟ್ ಟು ಪರ್ಸನಲೈಸ್ಡ್ ಗೈಡೆನ್ಸ್ ಅನ್ನ ಕೊಡುತ್ತೆ. ನೀವು ಎನಿ ನಂಬರ್ ಆಫ್ ಟೈಮ್ಸ್ ನಮಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಏನೇ ಡೌಟ್ಸ್ ಗಳಿದ್ರು ಕೇಳಬಹುದು. ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಮ ಪ್ರಿಫರ್ಡ್ ಬ್ರಾಂಚಿಗೆ ಸರಿಯಾಗಿ, ಲೊಕೇಶನ್ಗೆ ಸರಿಯಾಗಿ ಬೆಸ್ಟ್ ಕಾಲೇಜಸ್ ಅನ್ನು ಕೊಡಿಸೋ ಜವಾಬ್ದಾರಿ ನಮ್ದು. ನೀವು ಜಾಯ್ನ್ ಆಗ್ಬೇಕು ಅಂತ ಇದ್ರೆ ನಂಬರ್ ಅನ್ನ ಕೊಟ್ಟಿದ್ದೇನೆ, ಈ ನಂಬರ್ಗೆ ಮೆಸೇಜ್ ಹಾಕಿ. ಕಡಿಮೆ ರೇಟು, ಆದಷ್ಟು ಬೇಗ ಜಾಯ್ನ್ ಆಗಿ. ಕರ್ನಾಟಕದಲ್ಲಿ ಯಾರು ಕೊಡ್ಲಿಕ್ಕಿಲ್ಲ, ಒಂದೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ KEA ಕಡೆಯಿಂದ ಬರುವಂತ ಎಲ್ಲಾ ಅಪ್ಡೇಟ್ಸ್ ಗಳು ನಿಮ್ಗೆ ಆನ್ ಟೈಮ್ ರೀಚ್ ಆಗುತ್ತೆ. ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಹೋಗ್ಬೇಕಾ ಬೇಡವಾ, ಮತ್ತೆ ಡಾಕ್ಯುಮೆಂಟ್ಸ್ ಅನ್ನು ಏನಿದ್ ಮಾಡ್ಬೇಕು, ಫೀಸ್ ಅನ್ನು ಹೇಗೆ ಪೇ ಮಾಡ್ಬೇಕು, ಕಂಪ್ಲೀಟ್ ಎವ್ರಿಥಿಂಗ್ ಎಂಡ್ ಟು ಎಂಡ್ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತೇವೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ ಇದೆ, ಇದಕ್ಕೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಓಕೆ, ಸೊ ಈಗ ವಿಡಿಯೋಗೆ ಬಂದ್ರೆ 2015ರಲ್ಲಿ ಇದೇ ಇದನ್ನ ನೀಟ್ ಎಕ್ಸಾಮ್ ಅನ್ನ, ಅವಾಗ ಅದನ್ನ NTA ದವರು ಕಂಡಕ್ಟ್ ಮಾಡ್ತಾ ಇರ್ಲಿಲ್ಲ ಮೆಡಿಕಲ್ ಎಕ್ಸಾಮ್ ಅನ್ನ. ಸೊ ಅವಾಗ ಕಂಡಕ್ಟ್ ಮಾಡ್ತಾ ಇದ್ದದ್ದು 2015 ಅಲ್ಲಿ. ಇದೇ ಅಂದ್ರೆ ಪೇಪರ್ ಲೀಕ್ ಆಯ್ತು ಅಂತ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡಿದ್ರು. ಅವಾಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಂತ ಅಥಾರಿಟಿ ಯಾವುದು ಅಂತ ಕೇಳಿದ್ರೆ, 1 ಸೆಕೆಂಡ್ ಸ್ಟೂಡೆಂಟ್ಸ್, 2015 ಅಲ್ಲಿ ದಟ್ ವಾಸ್ AIPMT ಅಂದ್ರೆ ಅದು CBSE ಅವರು ಕಂಡಕ್ಟ್ ಮಾಡ್ತಾ ಇದ್ದಿದ್ದು, ವಿಚ್ ವಾಸ್ ಹೆಲ್ಡ್ ಬೈ CBSE. ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಮತ್ತೆ ಪ್ರೀ ಡೆಂಟಲ್ ಟೆಸ್ಟ್ ಅಂತ 2015 ಅಲ್ಲಿ ಸುಪ್ರೀಂ ಕೋರ್ಟ್ ನ ಆರ್ಡರ್ ನ ಪ್ರಕಾರ ಲೀಕ್ ಆಯ್ತು ಅಂತ ಹೇಳಿ ಅದನ್ನ ಎಕ್ಸಾಮ್ ಅನ್ನ ಮಾಡಿದ್ರು. 10 ವರ್ಷಗಳ ನಂತರ ಮತ್ತೆ, ಅಂದ್ರೆ ಅದಾದ ನಂತರ NTA ಕೊಟ್ರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಬಟ್ 10 ವರ್ಷಗಳ ನಂತರ ಮತ್ತೆ ಟೆಸ್ಟ್ ಅನ್ನ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 2024ರಲ್ಲೂ ಕೂಡ ಲೀಕ್ ಆಗಿತ್ತು. ಬಟ್ ಆ ಟೈಮಲ್ಲಿ ಎಕ್ಸಾಮ್ ಅನ್ನ ಎಕ್ಸಾಮ್ ಮಾಡಬೇಕು ಅಂತ ಹೇಳಲಿಲ್ಲ. ಯಾಕೆ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ, ನೀಟ್ ಎಕ್ಸಾಮ್ ಅನ್ನ ಎವ್ರಿ ಇಯರ್ ಮೋರ್ ದನ್ 20 lakhs ಸ್ಟೂಡೆಂಟ್ಸ್ ಗಳು ಬರೀತಾರೆ. 20 ಲಕ್ಷಕ್ಕಿಂತ ಹೆಚ್ಚು ಆಸ್ಪಿರೆಂಟ್ಸ್ ಗಳಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ ಗಳು ಡ್ರಾಪ್ ಅನ್ನ ತಗೊಂಡು ನೀಟ್ ಎಕ್ಸಾಮ್ ಅನ್ನ ಬರೀತಾರೆ. ಇಷ್ಟೆಲ್ಲ ಮಾಡ್ಕೊಂಡು 20 ಲಕ್ಷ ಸ್ಟೂಡೆಂಟ್ಸ್ ಗಳ ಲೈಫ್ ಅಲ್ಲಿ ಈ ಸೆಂಟ್ರಲ್ ಗವರ್ಮೆಂಟ್ ಅವರು ಆಟ ಆಡ್ತಾ ಇದ್ದಾರೆ. 2024ರಲ್ಲೂ ಕೂಡ ಇದೇ ಆಗಿತ್ತು. ಒಂದು ಸೆಂಟರ್ ಅಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಟೈಮ್ ಅನ್ನ ಕೊಡ್ಲಿಲ್ಲ. ಅಂತ ಸ್ಟೂಡೆಂಟ್ಸ್ ಗಳಿಗೆ ಆವಾಗ 2024ರಲ್ಲಿ ಆದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಂತ ಸ್ಟೂಡೆಂಟ್ಸ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು 2024ರಲ್ಲಿ. ಅದಾದ ನಂತರ ರಿಸಲ್ಟ್ ಅನ್ನ ಕೊಟ್ಟು ಇದು ಮಾಡಿದ್ರು. ಬಟ್ ಟೆಸ್ಟ್ ಅನ್ನ ಮಾಡ್ಲಿಲ್ಲ. ಬಟ್ ಈ ವರ್ಷ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ 10 ವರ್ಷಗಳ ನಂತರ. ಇಲ್ಲಿ ನೋಡಿ, ಟೆಸ್ಟ್ ಅನ್ನ ಮಾಡೋದ್ರಿಂದ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಆಲ್ರೆಡಿ ಆನ್ಸರ್ ಕೀನ ಚೆಕ್ ಮಾಡಿರ್ತಾರೆ, ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಿರ್ತಾರೆ. ಸರ್ ನಮ್ಗೊಂದಿಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಇಂಥ ಟೈಮ್ ಅಲ್ಲಿ ಈ ತರ ಮಾಡಿದ್ರೆ ಹೇಗಾಗತ್ತೆ? ಏನ್ ಮಾಡ್ತಾ ಇದ್ದಾರೆ ಇವರು? ಸ್ಟೂಡೆಂಟ್ಸ್ ಗಳ ಲೈಫ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. 2024ರಲ್ಲೂ ಇದೇ ಆಯ್ತು. ಬಟ್ ಕ್ಯಾನ್ಸಲ್ ಆಗಿಲ್ಲ ಟೆಸ್ಟ್. ಅಂದ್ರೆ ಒಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ರಿಸಲ್ಟ್ ಅನ್ನ ಕೊಟ್ರು. ಬಟ್ ಈ ವರ್ಷ ಕ್ಯಾನ್ಸಲ್ ಆಗಿದೆ. ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇರೋದು, ಈ ಎಕ್ಸಾಮ್ ನ ಎಕ್ಸಾಮ್ ನ ಡೇಟ್ ಇನ್ನು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ನಾನು ಖಂಡಿತ ನಿಮ್ಗೆ ಇದು ಮಾಡ್ತೇನೆ, ಏನು ಇಂಟಿಮೇಷನ್ ಮಾಡ್ತೇನೆ. ಎಲ್ಲರೂ ಮತ್ತೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ದಯವಿಟ್ಟು. ಓಕೆ, ಸೊ ಇದು ನಾವು ಇರುವಂತ ಸಿಸ್ಟಮ್ ಹೀಗೆ ಇದೆ. ಅವ್ರು ಬೇಕು ಅಂದಾಗ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕು, ಬೇಡ ಅಂದಾಗ ಕ್ಯಾನ್ಸಲ್ ಮಾಡ್ಬೇಕು. ಇಂಥ ಸಿಸ್ಟಮ್ ಅಲ್ಲಿ ನಾವು ಬದುಕ್ತಾ ಇದ್ದೇವೆ. ಏನಾಗ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದು ಹೆಚ್ಚಾಗಿ ನಾನು ನೋಡಿದ ಪ್ರಕಾರ
ಉತ್ತರ ಭಾರತದಲ್ಲಿ ಜಾಸ್ತಿ ಆಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಇದು ಜಾಸ್ತಿ ಆಗುತ್ತೆ. ಅದು ಯಾಕಾಗುತ್ತೆ ನನ್ಗೆ ಗೊತ್ತಿಲ್ಲ. 2024 ಅಲ್ಲೂ ಕೂಡ ಇದಾಗಿದ್ದು ಮಾಲ್ ಪ್ರಾಕ್ಟೀಸ್ ಆಗಿದ್ದು ಉತ್ತರ ಭಾರತದಲ್ಲಿ, ಈ ವರ್ಷನೂ ಕೂಡ ಈ ಉತ್ತರ ಭಾರತದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಒಂದು PDF ಇದ್ದಿತ್ತಂತೆ. ಆ PDF ಅಲ್ಲಿ ಗೆಸ್ ಪೇಪರ್ ಅಂತ ಹೇಳಿ ಒಂದು 410 ಕ್ವಶನ್ಸ್ ಇದ್ದಿತ್ತಂತೆ. ಆ 410 ಕ್ವಶನ್ ಅಲ್ಲಿ 410 ಕ್ವಶನ್ಸ್ ಅಲ್ಲಿ 120 ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದೆಯಂತೆ. ಇದನ್ನ ನೋಡ್ಕೊಂಡು NTA ಏನ್ ಮಾಡಿದ್ರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. 3rd ಗೆ ಎಕ್ಸಾಮ್ ಆಗಿದ್ದು ಆಫ್ಟರ್ 9 days ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡೋದಂತ ಡಿಸೈಡ್ ಮಾಡಿದ್ದಾರೆ. ಬಟ್ ಯಾವಾಗ ಅಂತ ಇನ್ನು ಹೇಳಲಿಲ್ಲ, ಇನ್ನು ನೋಡ್ಬೇಕು. ಇನ್ನು ರೀ ಎಕ್ಸಾಮ್ ಮಾಡಬೇಕು, ಆನ್ಸರ್ ಕೀ ಕೊಡ್ಬೇಕು, ಮತ್ತೆ ರಿಸಲ್ಟ್ ಅನ್ನ ಕೊಡ್ಬೇಕು. ಇದೆಲ್ಲ ನಮ್ಮ ಉಳಿದಿರುವಂತ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಗಳಿಗೆ ಇದಾಗತ್ತೆ. ನೋಡಿ, ಲಾಸ್ಟ್ ಇಯರ್ ನಮ್ದು KCET ಕೌನ್ಸಿಲಿಂಗ್ ಮುಗಿಯುವಾಗ ತುಂಬಾ ಲೇಟ್ ಆಗಿತ್ತು. ಯಾಕಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಆಲ್ಮೋಸ್ಟ್ ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ನಾನು ಅನ್ಕೊಳ್ತೇನೆ October 15 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಯಾವುದಕ್ಕೆ? ನೀವು ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅನ್ನ ಮುಗಿಸಿ ನಿಮ್ಮ ಕಾಲೇಜ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ. ಸೊ ನಮ್ಮ KEA ಏನ್ ಮಾಡ್ತಾರೆ, 10 days ಬಿಫೋರ್, ಅಂದ್ರೆ October 5 ಒಳಗಡೆ ಇದನ್ನ ಕೌನ್ಸಿಲಿಂಗ್ ಅನ್ನ ಮುಗಿಸ್ಬೇಕು. ಓಕೆ, ಯಾಕಂದ್ರೆ ಉಳಿದಿರೋ ಸೀಟ್ಗಳನ್ನ ಕಾಲೇಜ್ ಅವರು ಮ್ಯಾನೇಜ್ಮೆಂಟ್ ಗೆ ಇದು ಮಾಡಬಹುದು ಅಂತ. ಬಟ್ ಲಾಸ್ಟ್ ಟೈಮ್ ಇದೇ ತರ ಆಗಿ ಏನಾಗಿತ್ತು, ನಮ್ದು October 15 ವರೆಗೂ ಕೂಡ ಕೌನ್ಸಿಲಿಂಗ್ ಮುಗಿಲಿಲ್ಲ. 12-13 ವರೆಗೆ 3rd ರೌಂಡ್ ಕೌನ್ಸಿಲಿಂಗ್ ಆಗಿತ್ತು. ಯಾಕೆ ಕೇಳಿದ್ರೆ, ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಇದು ಒಳ್ಳೆ ನಡೆ, ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದು ತುಂಬಾ ಒಳ್ಳೇದು. ಯಾಕಂತ ಕೇಳಿದ್ರೆ, ಮೆಡಿಕಲ್ ಸೀಟ್ ಅಲ್ಲಿ 15% ಆಫ್ ದ ಸೀಟ್ ಅನ್ನ MCC ಅವರು ಫಿಲ್ ಮಾಡ್ತಾರೆ. ಓಕೆ, ಸೊ ಮೆಡಿಕಲ್ ಆಲ್ ಇಂಡಿಯಾ ಇದ್ರನ್ನ MCC ಅವರು ಫಿಲ್ ಮಾಡ್ತಾರೆ. ಉಳಿದಿರೋ ಸೀಟ್ಗಳನ್ನ ಸ್ಟೇಟ್ ಕೋಟಾದಲ್ಲಿ ರೆಸ್ಪೆಕ್ಟಿವ್ ಸ್ಟೇಟ್ ಅವರು ಫಿಲ್ ಮಾಡ್ತಾರೆ. 85% ಸೀಟ್ ಅನ್ನು ನಮ್ಮ ಕರ್ನಾಟಕದ ಮೆಡಿಕಲ್ ಕಾಲೇಜಿನ ಸೀಟ್ ಅನ್ನು ನಮ್ಮ KEA ದವರು ಫಿಲ್ ಮಾಡ್ತಾರೆ. ಸೊ ನಮ್ಮ KEA ಪ್ರಸನ್ನ ಕುಮಾರ್ ಸರ್ ಬಂದಾದ್ಮೇಲೆ ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ನೀವು ಫಸ್ಟ್ ನಿಮ್ಮ ಆಪ್ಷನ್ ಮೆಡಿಕಲ್ ಇದ್ರೆ ಮೆಡಿಕಲ್ ಅನ್ನ ಹಾಕಿ, ಮೆಡಿಕಲ್ ಸಿಗದೆ ಇದ್ರೆ ಇಂಜಿನಿಯರಿಂಗ್ ಅನ್ನ ತಗೊಳ್ಳಿ. ಇದರಿಂದ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಒಳ್ಳೇದೇ ಆಗುತ್ತೆ, ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಇನ್ ಕೇಸ್ ಮೆಡಿಕಲ್ ಸಿಕ್ಕಿದ್ರೆ ಆ ಸ್ಟೂಡೆಂಟಿಗೆ ಮೆಡಿಕಲ್ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಮುಂಚೆ ಏನಾಗಿತ್ತು, ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಮುಂಚೆ ಕೆಲವೊಂದು ಸ್ಟೂಡೆಂಟ್ಸ್ ಗಳು ಆಚೆ ಕಡೆ ಮೆಡಿಕಲ್ ಸೀಟ್ ಅನ್ನು ತಗೊಂಡಿರ್ತಾರೆ, ಈಚೆ ಕಡೆ ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಸಿಗುತ್ತೆ, ಅಲ್ಲಿ ಮೆಡಿಕಲ್ ಸಿಕ್ಕಿದ್ರೆ ಫಸ್ಟ್ ರೌಂಡ್ ನಂತರ ಇಲ್ಲಿ ಇಂಜಿನಿಯರಿಂಗ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಿದ್ರು. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಫಸ್ಟ್ ರೌಂಡ್ ಆದ ನಂತರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಹೋಗಿ ಇಂಜಿನಿಯರಿಂಗ್ ಜಾಯಿನ್ ಆಗ್ತಾ ಇದ್ರು. ಅವಾಗ ಅವರಿಗೆ ಈ ಬಿಟ್ಟಿರೋ ಕಾಲೇಜನ್ನ ಅವ್ರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಇದ್ದಿತ್ತು. ಸೊ ಈ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಇದರ ನೀವು ಮೆಡಿಕಲ್ ಸಿಗುತ್ತೆ, ನಿಮ್ಮ ರ್ಯಾಂಕಿಗೆ ಮೆಡಿಕಲ್ ಸಿಗದೆ ಇದ್ರೆ ಇಂಜಿನಿಯರಿಂಗ್ ಸಿಗುತ್ತೆ. ಇದನ್ನ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ಓಕೆ, ಸೊ ಮತ್ತೆ ನಮ್ಮ ಪ್ರಸನ್ನ ಕುಮಾರ್ ಸರ್ ಹೇಳ್ತಾರೆ, ಆದಷ್ಟು ನೀವು MCC ಥ್ರೂನೇ ಮೆಡಿಕಲ್ ಕಾಲೇಜಸ್ ಅನ್ನ ತಗೊಳ್ಳಿ, ಟ್ರೈ ಮಾಡಿ. ಆವಾಗ ಯಾವ ಸ್ಟೂಡೆಂಟ್ಸ್ ಗಳು MCC ಥ್ರೂ ಮೆಡಿಕಲ್ ಕಾಲೇಜ್ ಅನ್ನ ಸಿಕ್ಕಿದ್ರೆ ಅವ್ರಿಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಇರುವಂತ ಉಳಿದಿರುವಂತ ಸೀಟ್ಗಳು ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಗಳಿಗೆ ಆದ್ರೆ, ಸೊ ಅವರು ಮೆಡಿಕಲ್ಗೆ ಹೋದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಪ್ಲಸ್ ಆಗತ್ತೆ ಅಂತ ಒಂದು ಒಳ್ಳೆ ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಇವರು ಯಾರು ಪ್ರಸನ್ನ ಕುಮಾರ್ ಸರ್. ಅದೇ ರೀತಿ ಪ್ರತಿ ವರ್ಷನೂ ನೀಟ್ ರಿಸಲ್ಟ್ ಬರದೆ ನಮ್ಗೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಕೇಳಿದ್ರೆ, ನೀಟ್ ರಿಸಲ್ಟ್ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಅಲ್ಲಿಂದ ಡೇಟಾ ಬರುತ್ತೆ, ಆ ಡೇಟಾವನ್ನ ಇವರು ಫೆಚ್ ಮಾಡ್ಕೊಳ್ತಾರೆ, ಎಲ್ರಿಗೂ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಯಾರ್ಯಾರು ನೀಟಲ್ಲಿ ಕ್ವಾಲಿಫೈ ಆಗಿದ್ದೀರಾ ಅವ್ರನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಅವ್ರು ನೀವು KEA ವೆಬ್ಸೈಟ್ ಅಲ್ಲಿ ಫಸ್ಟ್ ನಿಮ್ಮ ಮೆಡಿಕಲ್ ಕಾಲೇಜಿನ ಎಂಟ್ರಿ ಮಾಡಬೇಕು, ಅದಾದ ನಂತರ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಎಂಟ್ರಿ ಮಾಡಬೇಕು. ಈ ರೀತಿ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಕೇಳಿದ್ರೆ, ಮೆಡಿಕಲ್ ರಿಸಲ್ಟ್ ಬರ್ದೆ ಅಥವಾ ನೀಟ್ ರಿಸಲ್ಟ್ ಬರ್ದೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಸೊ ರಿಸಲ್ಟ್ ಬರ್ಬೋದು, KCET ರಿಸಲ್ಟ್ ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ನ ಬಿಗಿನಿಂಗ್ ನ ಫಸ್ಟ್ ವೀಕ್ ಅಲ್ಲಿ ಬರ್ಬೋದು. ಬಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ. ಎವ್ರಿ ಇಯರ್ ಏನಾಗುತ್ತೆ, ರಿಸಲ್ಟ್ ಬಂದ ಒಂದು 10-15 ಡೇಸ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದನ್ನ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇನ್ನೊಂದು 1 ವೀಕ್ ಅಲ್ಲಿ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರಿಸಲ್ಟ್ ಬಂದ ನಂತರ, ಅಂದ್ರೆ 15 ಡೇಸ್ ನ ನಂತರನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇತ್ತು ಇಂಜಿನಿಯರಿಂಗಿಗೂ ಮೆಡಿಕಲ್ಗೂ, ಅಂದ್ರೆ ಓವರ್ ಆಲ್ ಆಗಿ KEA ಥ್ರೂ. ಬಟ್ ಈ ವರ್ಷ ಗೊತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಏಪ್ರಿಲ್ ಅಲ್ವಾ ಇದು, ಅಲ್ಲ ಮೇ ಅಲ್ವಾ ಇದು, ಮೇ ಎಂಡ್ ಆಯ್ತಲ್ಲ. ನನ್ನ ಅನಿಸಿಕೆ ಪ್ರಕಾರ June 20 ನಂತರನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತೆ ಯಾರ್ಯಾರು ನೀಟಲ್ಲಿ ಇವಾಗ ಆಲ್ರೆಡಿ ಆನ್ಸರ್ ಕೀನ ಚೆಕ್ ಮಾಡಿ ಈಸಿ ಆಗಿತ್ತು ಸರ್, ಕ್ವಾಲಿಫೈ ಆಗಿತ್ತು ಅಂತ ತುಂಬಾ ಇದ್ರಲ್ಲಿ ಇದ್ದಿದ್ರೆ, ಖುಷಿಯಲ್ಲಿ ಇದ್ದಿದ್ರೆ, ಎಷ್ಟೋ ಜನ ಡ್ರಾಪ್ ಅನ್ನು ತಗೊಳ್ತೀರಾ ಮೆಡಿಕಲ್ ಅಂತ. ಸಾರಿ ಸ್ಟೂಡೆಂಟ್ಸ್, ನಮ್ಮ ಸಿಸ್ಟಮ್ ಇರೋದೇ ಹಾಗೆ. ಪುನಃ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ, ಚಂದ ಮಾಡಿ ಓದ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಮಾಡಿ. ನೀಟ್ ರೀ ಎಕ್ಸಾಮ್ ಕನ್ಫರ್ಮ್ ಆಗಿದೆ. ಸೊ ಇದು ಪ್ರತಿ ವರ್ಷ ನಮ್ಮ ಸಿಸ್ಟಮ್ ಇರೋದೇ ಆಗಿ, ಏನ್ ಮಾಡ್ಲಿಕ್ಕಿಲ್ಲ. ಸೊ ಎಲ್ಲ ಸ್ಟೂಡೆಂಟ್ಸ್ ಗಳು ಮತ್ತೆ ಓದ್ಕೊಳ್ಳಿ, ಮತ್ತೆ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಅನ್ನ ಮಾಡಿ. ಖಂಡಿತ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮನ್ನ
ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಅದೇ ರೀತಿ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನಮ್ಮ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಂಜಿನಿಯರಿಂಗ್ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಂತ ತುಂಬಾ ಪ್ರೌಡ್ ಆಗಿ ನಾನು ಹೇಳ್ತೇನೆ. ಯಾಕೆ ಕೇಳಿದ್ರೆ ಫೀಸ್ ಅಲ್ಲೂ ಕೂಡ ತುಂಬಾ ಕಡಿಮೆ ಫೀಸು ಅಂಡ್ ಕಟ್ ಆಫ್ ರ್ಯಾಂಕ್ ಅನ್ನು ಕೊಡುವಂತಹ ಕೌನ್ಸಿಲಿಂಗ್ ನಂದಲ್ಲ. ಕಟ್ ಆಫ್ ರ್ಯಾಂಕ್ ಅನ್ನ ಕೊಡ್ಕೊಂಡು ಅಥವಾ ಈ ಕಾಲೇಜಲ್ಲಿ ಇಷ್ಟು ಸೀಟ್ಸ್ ಇದೆ ಅಷ್ಟೇ ಅಂತ ಹೇಳುವಂತ ಕೌನ್ಸಿಲಿಂಗ್ ನಂದಲ್ಲ. ಟೆಕ್ನಿಕಲ್ ಡೇಟಾವನ್ನ ಇಟ್ಕೊಂಡು ನಿಮ್ಗೆ ಕೊಡುವಂತ ಒಬ್ಬ ಟೆಕ್ನಿಕಲ್ ಪರ್ಸನ್ ನಾನು. ಸೊ ನಿಮ್ಗೆ ಇಷ್ಟು ಕಡಿಮೆ ರೇಟ್ಗೆ ಕರ್ನಾಟಕದಲ್ಲಿ ಯಾರು ಕೊಡೋದಿಲ್ಲ. ಆಫ್ಲೈನ್ಗೂ ಕೂಡ ತುಂಬಾ ಕಡಿಮೆ ರೇಟಿಗಿದೆ. ಸೊ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಆದಷ್ಟು ಬೇಗ ಜಾಯ್ನ್ ಆಗಿ. ಆನ್ಲೈನ್ ಅಲ್ಲಿ 100 ಸೀಟ್ಸ್, ಆಫ್ಲೈನ್ ಅಲ್ಲಿ 100 ಸೀಟ್ಸ್. ಇದು ಫಿಲ್ ಆದ್ಮೇಲೆ ನಾನು ಯಾವ ಇಂಟೇಕ್ ಅನ್ನು ತಗೊಳ್ಳೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.